ಆತ್ಮೀಯ ವೀಕ್ಷಕ ಬಂಧುಗಳೇ, ಶನಿವಾರ ಹೂವಿನಡಗಲಿ ಪಟ್ಟಣದ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ಅದರ ತಾಲೂಕು ಘಟಕವಾದಂಥ ಹೂವಿನಡಗಲಿನಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪರಮಪೂಜ್ಯ ಡಾಕ್ಟರ್ ಹಿರಿಶಾಂತಿವರ ಮಹಾಸ್ವಾಮಿಗಳು ಎಲ್ಲ ಪತ್ರಿಕಾ ಬಳಗಕ್ಕೆ ಸಾಧಕರಿಗೆ ಆಶೀರ್ವಚನ ನೀಡಿ ಶುಭಾಶಯಗಳನ್ನು ಕೋರಿದರು. ಈ ಒಂದು ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಿವಿಧ ಸಾಧನೆ ಮಾಡಿದಂತಹ ಸಾಧಕರಿಗೆ ಹಾಗೆಯೇ ವಿಶೇಷವಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಮಾಧ್ಯಮ ಸಿರಿ ಪ್ರಶಸ್ತಿಯನ್ನು ಈ ವರ್ಷ ಪ್ರಜಾವಾಣಿ ಪತ್ರಿಕೆಯ ಕೆ ಸೋಮಶೇಖರ್ ಅವರಿಗೆ, ಭರಣಿ ಪತ್ರಿಕೆಯ ಸಂಪಾದಕರಾದಂಥ SM ಬಸವರಾಜ್ರವರಿಗೆ ಕೊಟ್ಟು ಗೌರವಿಸಲಾಯಿತು. ಅದೇ ರೀತಿಯಾಗಿ ಈ ವರ್ಷದ ವಿದ್ಯಾಭೂಷಣ ಪ್ರಶಸ್ತಿಯನ್ನು MPM ಸುನೀತಾ, P ಪ್ರಕಾಶ್, J ಪ್ರದೀಪ್ ಕುಮಾರ್, B ವೀರೇಶ್ ರವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗೆಯೇ ಸಮಾಜ ಸೇವಾ ಸಿರಿ ಪ್ರಶಸ್ತಿಯನ್ನು ಆನಂದ್ ಡೊಳ್ಳಿನ, ಉದಯ್ ಕುಮಾರ್ ಎಲಿವಾಳ್, ಶಿವರಾಜ್ ಅಹಮದ್, ಹಾಗೆಯೇ ಸಹಕಾರಿ ಸೇವಾರತ್ನ ಪ್ರಶಸ್ತಿಯನ್ನು ಕೂಡ ಸಂತೋಷ್ ಕೊಟ್ಗಿ, ಹೀಗೆ ವಿವಿಧ ಸಮಾಜ ಸೇವೆಗಳನ್ನು ಮಾಡ್ತಕ್ಕಂಥ ಸಾಧಕರಿಗೆ, ವೇದಿಕೆ ಮೇಲಿದ್ದಂತಹ ಪರಮ ಪೂಜ್ಯರುಗಳಿಗೆ, ಚರ್ಚಿನ ಫಾದರ್ಗೆ, ಈಗ ಸಾಹಿತಿಗಳು ಆದಂತಹ ಸುರೇಶ್ ಅಂಗಡಿಯರವ್ರಿಗೆ 2023-24ನೇ ಸಾಲಿನಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಸಾಧಕ ವಿದ್ಯಾರ್ಥಿಗಳಿಗೆ, ಹಾಗೆಯೇ ರೈತರಿಗೆ, ಹೀಗೆ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಅನೇಕ ಜನಪರ ಸೇವೆಗಳನ್ನು ಮಾಡುವಂಥ ಈ ವರ್ಷದ ವೈದ್ಯಕೀಯ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಭಾರತಿ ಶಿವಕುಮಾರ್ ಅವರಿಗೆ ಹಾಗೆಯೇ ಡಾಕ್ಟರ್ JD ಉಮೇಶ್ ರವರಿಗೆ ನೀಡಿ ಗೌರವಿಸಲಾಯಿತು. ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ಬಿನ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ದಯಾನಂದ್ರವರು ತಮ್ಮ ಪ್ರಾಸ್ತಾವಿಕತೆಯಲ್ಲಿ ಮಾತನಾಡುತ್ತಾ, ಹೂವಿನ ಹಡಗಲಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಉತ್ತಮ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಒಳ್ಳೆಯ ಒಂದು ಸೇವಾ ಭಾವನೆಯನ್ನು ಹೊಂದಿವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದಲ್ಲಿರುವಂತಹ ಪತ್ರಕರ್ತರ ಸಂಘಗಳಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೂಡ ಉತ್ತಮ ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದೆ ಎಂದು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಅಭಿವ್ಯಕ್ತಿಪಡಿಸಿದರು. ನಂತರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಒಂದು ಶುಭ ಸಂದೇಶವನ್ನು ಕೊಡುತ್ತಾ ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ಗೆ ಶುಭ ಸಂದೇಶವನ್ನು ಕೋರಿದರು. ಈ ಒಂದು ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಕರ್ನಾಟಕ ಪ್ರೆಸ್ ಕ್ಲಬ್ನ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಸುಭಾಷ್ ಚಂದ್ರ ಒಳಲ್ರವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷರಾದಂತಹ ಬಿಚ್ಚುಗತ್ತಿ ಖಾಜಾ ಹುಸೇನ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಉಪಸ್ಥಿತಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅತ್ಯಂತ ಸುಗಮವಾಗಿ ಯಶಸ್ವಿಯಾಗಿ ನೆರವೇರಿಸಿಕೊಡುವಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿತ್ತು. ನಮ್ಮನ್ನ ವಿವಿಧ ಮಾರ್ಗಗಳ ಮೂಲಕ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನ ನಾವು ಬೇರೆ ದೇಶಕ್ಕೆ ಬಹಳ ಕೆಳಮಟ್ಟದಲ್ಲಿದ್ದೀವಿ ಅಂತ ಹೇಳಿದ್ರೆ ಇದು ನಮಗೆ ಭಾರತ ದೇಶಕ್ಕೆ, ನಮ್ಮ ಪತ್ರಕರ್ತರಿಗೆಲ್ಲ, ನಮ್ಮ ಭಾರತ ದೇಶಕ್ಕೇನೆ ಒಂದು ವಿಷಾದನೀಯ ಸಂಗತಿ. ಹಾಗಾಗಿ ಸಮಾಜದಲ್ಲಿಯ ಎಲ್ಲ ಸನ್ಮಿತ್ರರು, ಜನನಾಯಕರು ಪತ್ರಕರ್ತರಿಗೆ ಸಹಾಯ ಮಾಡುವಂತಹ, ತಪ್ಪನ್ನು ಒಪ್ಪಿಕೊಳ್ಳುವಂತಹ ಮನೋಭಾವನೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಈಗ ಪತ್ರಕರ್ತರು ಒಬ್ಬ ವ್ಯಕ್ತಿ ವಿರುದ್ಧ ಬರೀತಾರೆ, ಅವ್ರನ್ನ ಖಂಡಿಸ್ತಾರೆ, ಅವರಿಗೆ ಜಾತಿಯ ಮೂಲಕ ಬೇರೆ ಬೇರೆ ವಿಧಾನಗಳ ಮೂಲಕ ಅವರ ಮನಸ್ಸಿಗೆ ನೋವುಂಟನ್ನು ಮಾಡಿ ಮತ್ತೊಮ್ಮೆ ಈ ಪತ್ರಿಕೋದ್ಯಮ ನಾವು ಬರಬಾರ್ದಾಗಿತ್ತು ಅನ್ನೋ ಲೆವೆಲ್ಗೆ ಇವತ್ತು ವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ. ಇತಿಹಾಸದಲ್ಲಿ ಪತ್ರಕರ್ತರು 30,000ಕ್ಕೂ ಹೆಚ್ಚು ಕಿಟ್ಗಳನ್ನು ಸಲ್ಲಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ಗೆ ಮಾತ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ.
ಇದೇ ತಿಂಗಳು ಗುರುವಾರದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು, ಖ್ಯಾತ ವೈದ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಮನೋವೈದ್ಯರು ಕೂಡ ಕನ್ನಡ ಭವನದಲ್ಲಿ ನಡೆದಿರ್ತಕ್ಕಂಥ ಮೊನ್ನೆ ಗುರುವಾರ ನಡೆದಿರ್ತಕ್ಕಂಥ ಸಮಾರಂಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಒಂದು ಮಾತು ಹೇಳ್ತಾರೆ. ನಿಸ್ವಾರ್ಥ ಸೇವೆಯಿಂದ ಈ ರಾಜ್ಯದಲ್ಲಿ ಸೇವೆ ಮಾಡತಕ್ಕಂಥ ಕೆಲವು ಪತ್ರಕರ್ತ ಸಂಘಟನೆಯಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೂಡ ಒಂದು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಒಂದು ಆಶ್ರಮದ ಸ್ವಾಮೀಜಿಯವರು ಬರ್ತಾರೆ. ಕರ್ನಾಟಕ ಪ್ರೆಸ್ ಕ್ಲಬ್ನ ಇನ್ನೊಂದು ಕಾರ್ಯಕ್ರಮವನ್ನ ನಾವು ಸಿಂಗಾಪುರದಲ್ಲಿ ಮಾಡೋಣ, ಇಂಥ ಸಮಾಜ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ ಅವರು ನಮ್ಮನ್ನ ಬೆನ್ನನ್ನ ತರಿಸ್ತಾ ಬಂದಿದ್ದಾರೆ. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮಲ್ಲಿಗೆ ನಾಡು ಹೂವಿನ ಅಡಗಲಿಯಲ್ಲಿ ಕಳೆದ 3-4 ವರ್ಷಗಳಿಂದ ನಾವು ಸಾಧಕರಿಗೆ ಎಲ್ಲ ವಿವಿಧ ರಂಗಗಳ ಒಂದು ಗಣ್ಯರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದೇವೆ. ಇಲ್ಲಿ ನಡೆದಿರ್ತಕ್ಕಂಥ ಇಂದಿನ ಸಾಧಕರಲ್ಲಿ ದಯವಿಟ್ಟು ಕೇಳಿ, ಯಾರಿಗಾದ್ರೂ ನಾವು ಪರಿಚಯ ಇದೀವಿ ಅಂತ ಕೇಳಿ ಒಂದು ನಿಮಿಷ ಹೇಳ್ತೇನೆ. ಬಹುತೇಕ ಇಲ್ಲಿರ್ತಕ್ಕಂಥ ಸಾಧಕರಿಗೆ ನಾವ್ಯಾರು ಪರಿಚಯನೇ ಇಲ್ಲ. ಹಾಗಾದ್ರೆ ಅವರು ಹೇಗೆ ಪರಿಚಯ ಆದ್ರು? ಅವರ ನಿಸ್ವಾರ್ಥದ ಸಮಾಜ ಸೇವೆಯಿಂದ ನಮಗೆ ಪರಿಚಯ ಆದ್ರು. ಹಾಗಾಗಿ ಅವರ ಸಮಾಜ ಸೇವೆಗೆ ತಕ್ಕಂತೆ ನಾವು ಗೌರವಿಸ್ತಾ ಇದ್ದೀವಿ, ಅಷ್ಟೇ ನಮ್ಮ ಉದ್ದೇಶ. ನಾವು ನಮ್ಮದೇ ಆಗಿರ್ತಕ್ಕಂಥ ಮಾನದಂಡಗಳನ್ನ ಹಾಕೊಂಡಿರ್ತೀವಿ. ನಮ್ಮ ಮಾನದಂಡಗಳಿಗೆ ಅನುಸಾರವಾಗಿ ನಾವು ಎಲ್ಲರನ್ನ, ವೈದ್ಯರನ್ನ ಹಿಡಿದು, ರೈತರನ್ನ ಹಿಡಿದು, ಶಿಕ್ಷಕರನ್ನ ಹಿಡಿದು, ಪತ್ರಕರ್ತರನ್ನ ಹಿಡಿದು, ಸಮಾಜದ ಎಲ್ಲ ವಿವಿಧ ರಂಗಗಳನ್ನ ಸೇವೆಯನ್ನ ಪರಿಗಣಿಸಿ ನಾವು ಪ್ರತಿ ವರ್ಷ ಪ್ರಶಸ್ತಿಯನ್ನ ಮಾಡ್ಕೊಳ್ತಾ ಬಂದಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಧರ್ಮಗುರುಗಳು, ಮೊನ್ನೆ ನಮ್ಮ ನಂದಿ ಸರ್ ಸೇರಿದಂತೆ ಎಲ್ಲರಿಗೂ ಗೊತ್ತು, ನಾವು ಕೊಡ್ತಕ್ಕಂಥ ಪ್ರಶಸ್ತಿ ಯಾವುದೇ ರಾಜ್ಯ ಮಟ್ಟಕ್ಕೆ ಮಿಗಿಲಾಗಿರ್ತಕ್ಕಂಥ ಪ್ರಶಸ್ತಿ ನಾವು ಕೊಡ್ತಿದ್ದೀವಿ. ಪ್ರಯತ್ನಿಸಿದ್ದಾರೆ. ನಮಗೆ ಬೆಳಿಗ್ಗೆ ಫೋನ್ ಮಾಡಿ ಶಾಸಕರು ಇಲ್ಲ, ತಾವು ಇದ್ದವ್ರನ್ನ ಗುರುಗಳನ್ನ ಕರ್ಕೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸ್ರಿ, ನಾನು ಮತ್ತೆ ಬಂದ ನಿಮಗೆ ಕರೆ ಮಾಡ್ತೀನಿ, ನೀವು ನಿಮಗೆ ಸಿಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ವಿ. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರೇ, ನನ್ನ ಮಾರ್ಗದರ್ಶಿಗಳೇ, ಹಾಗೂ ನನ್ನ ಎಲ್ಲ ಸೋದರರೇ, ಹಾಗೂ ನಮ್ಮ ತಾಲೂಕಿನ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಸರ್ ಅವರೇ, ಹೌದು, ಈಗ ನಾವು ಮೊನ್ನೆ ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡಿದ್ವಿ, ವೈದ್ಯಶ್ರೀ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಶಿವಕುಮಾರ್ ಡಾಕ್ಟರ್ ಹೆಸರನ್ನ ಬಹಳ ಮಂದಿ ಸೂಚಿಸಿದ್ರು. ನಮ್ಮ ಹೆಮ್ಮೆ ವೈದ್ಯರು ಕೂಡ ಹೌದು, ಅವರಿಗೆ ಅವರೆಲ್ಲ ಹೇಳ್ಬೇಕಂತಲ್ಲ. ಹಾಗಾಗಿ ನಾನು ಹೇಳಿದೆ, ಇಲ್ಲ ಈ ಸರಿ ಮೇಡಮ್ ಅವರು ಕೂಡ ಅವರು ಸಹಕಾರ ಇಲ್ಲದ್ರೆ ಶಿವಕುಮಾರ್ ಸರ್ ಇವತ್ತೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಸಹಕಾರ ಇಲ್ಲ, ಅವ್ರು ವೈದ್ಯರಾಗಿರ್ಬೋದು, ಅವರು ಕೂಡ ಒಂದು ಕಣ್ಣು, ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ಆದ ಸೇವೆ ಕಣ್ಣಿಗೆ ಕಾಣಲಿಲ್ಲಂಗಿದೆ, ಅಕ್ಕರ್ನೇ ಗುರುತಿಸಿ ಈ ಸರಿನ ಅಕ್ಕರ್ಗೆ ಪ್ರಶಸ್ತಿ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾನು ಕಾರ್ಯಕ್ರಮದಲ್ಲಿ ಹೇಳಿದೆ. ಎಲ್ಲ ನಮ್ಮ ಸದಸ್ಯರು ಕೂಡ ಯಾವುದೇ ಮಾತು ತೆಗೆದು ಹಾಕಲಿಲ್ಲಂಗೆ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಇನ್ನೂ ಹೆಚ್ಚಿನ ಹೇಳ್ಬೇಕಂದ್ರೆ ಈ ಸರಿ ನಾವು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅವರೇ ಆದ ಛಾಪನ್ನು ಅವ್ರು ಮೂಡಿಸಿರ್ತಕ್ಕಂಥ ವ್ಯಕ್ತಿಗಳು. ಕಾಣದೆ ಹಾಗೇನೆ ಹಲವಾರು ಜನರಿಗೆ ಸಹಾಯ ಮಾಡಿರ್ತಕ್ಕಂಥ, ಗೊತ್ತಾಗದ ಹಾಗೇನೆ ಕೊರೋನಾ ಸಂದರ್ಭದಲ್ಲಿ ನಾವು 35,000 ಕಿಟ್ಗಳನ್ನ ನೀಡಿದ ಹೆಮ್ಮೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಐತಿ ಅಂತ ಹೇಳಿ ನಮ್ಮ ದಯಾನಂದವರು ಭಾಷಣ ಮಾಡ್ತಾ ಹೇಳಿದ್ರು. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಕ್ಕಂಥವರು ನಮ್ಮ ಹಲವಾರು ಅಧಿಕಾರಿಗಳು, ಮಾಧ್ಯಮ ಪ್ರೇಮಿಗಳು, ಗುರುಗಳು, ರಾಜಕಾರಣಿಗಳು. ಅವರು ಇಲ್ಲ, ನಾವು ಹೋಗಿ ಅವ್ರಿಗೆ ಮುಡ್ಸಕ್ಕಾಗಲ್ಲ, ನೀವು ಆ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ, ನಿಮಗೆ ಏನು ಸಹಾಯ ಬೇಕು ಕೇಳ್ರಿ, ನಾವು ನಿಮಗೆ ಇದ್ದನೇ ಮುಡಿಸ್ತೀವಿ, ತಗೊಂಡೋಗಿ ಕೊರೋನಾ ಸಂದರ್ಭದಲ್ಲಿ ಯಾರು ಉಪವಾಸ ಇರಬಾರ್ದು, ಆರೋಗ್ಯವಾಗಿ ಇರ್ಬೇಕಂತಕ್ಕಂಥ ಮಾತನ್ನ ಎಲ್ಲ ಅಧಿಕಾರಿಗಳು ನಮಗೆ ಫೋನ್ ಮಾಡಿ ಹೇಳೋ ಮುಖಾಂತರ ಇಡೀ ರಾಜ್ಯದಲ್ಲಿ ಕೇವಲ ಹೂವಿನಡಗಲ್ಲಿ ಅಷ್ಟೇ ನಾವು ಕಿಟ್ ವಿತರಣೆ ಮಾಡಲಿಲ್ಲ. ಚಿತ್ರದುರ್ಗ, ಬಳ್ಳಾರಿ, ಬಾಗಲಕೋಟೆ, ಬೆಂಗಳೂರು, ನಮ್ಮ ಕಚೇರಿಯಲ್ಲಿ TV9 ಅಂತ ವರದಿಗಾರರು ಕೂಡ ಬಂದು ಕಿಟ್ಗಳನ್ನ ತಗೊಂಡು ಹೋಗಿರ್ತಕ್ಕಂಥ ಆ ಸಂದರ್ಭ ಆಗಿತ್ತು. ಊಟನೂ ಇಲ್ಲ, ಜೀವ ಮೇಲೆ ಭರವಸೆನೂ ಇಲ್ಲ, ಯಾರ್ಯಾವಾಗ ಸಾಯ್ತೀವಿ ಅಂತಾನು ಗೊತ್ತಿಲ್ಲ, ಯಾರ್ಯಾವಾಗ ನೋಡ್ತೀವಿ ಯಾರಿಗೆ ಅಂತಾನು ಗೊತ್ತಿಲ್ಲ. ಈಗ ನಡ್ಕೊಂತ ಹೋಗ್ತಾನೆ, ಬರ್ತಾವ ಸ್ರವ ತಗೊಂಡ್ ಬರ್ತಾರೆ, ಅಂತ ಪರಿಸ್ಥಿತಿ. ಅಂಥದ್ರಲ್ಲಿ
ಎಲ್ಲ ಧರ್ಮವನ್ನು ಮೀರಿ ಮಾನವೀಯ ಧರ್ಮವನ್ನು ಬೆಳೆದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತೊಮ್ಮೆ ಅವರ ಸಹಾಯ ಕಷ್ಟಕ್ಕಾಗಿ ಹಲವಾರು ಸರಿ ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕರ್ನಾಟಕ ಪ್ರೆಸ್ ಕ್ಲಬ್ ಇದು ಕೇವಲ